ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳ ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳ ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ. ಅಲ್ಲಿ ಅನಿರುದ್ಧ ಅಂತ ಬ್ಯಾಕ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದ್ 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದ್ರೆ ಚೈತನ್ಯ ಅವ್ರು ನನ್ಗೊಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟ್. ಬಟ್ ಅವ್ರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ ಕಣಲ್ಲ, ಮೈಗೆ ಹೊಡೆದಾಕ್ಬಿಟ್ಟ ಅಂತ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಇನ್ನ ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರ್ಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟರ್, ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಇಲ್ಲ ಅಂತ. ಬಟ್ ಆಮೇಲೆ ನೋಡಿದ್ರೆ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ದು ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡುತ್ತೀರಿ ಕ್ಯಾರೆಕ್ಟರು ಅಂತ ಅಂದ್ರು. ಸರಿ, ನಾನು ಅನ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಹಾಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟರ್ ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದ್ರೆ, ನನಗೆ ಶ್ರುತಿ ಅವ್ರು ಯಾವಾಗ್ಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯ್ತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು. ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕೊಂಡು ಬಂದು ಕೂತ್ಬಿಟ್ರು. ಇನ್ನು ನಾವು ಪ್ರೊಡ್ಯೂಸರ್ ಅಂದ್ರೆ ಸಾಮಾನ್ಯ 1-2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತ್ರು. ಯಾರು ಇರ್ಬೇಕು. ನಮಸ್ತೆ ಸರ್. ಹಾ ನಮಸ್ತೆ ಮೇಡಮ್. ಸರ್ ನಾನೇ ಪ್ರೊಡ್ಯೂಸರ್. ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಿಯ ಅನ್ನೋ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದೀನಿ ಅಂತ ಡೈರೆಕ್ಟ್ರು ಮತ್ತೆ ನೋಡಿದವರೆಲ್ಲ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡ್ಲಿಕ್ಕೆ, ಯಾಕಂದ್ರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬಾ ಖುಷಿ ಆಗಿತ್ತು ನನಗೆ. ಯಾಕಂದ್ರೆ ಈ ರೌಡಿಸಮ್ ತುಂಬಾ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದೀವಿ, ಮತ್ತೆ ಆ ಕಥೆನ ಕೇಳಿದೀವಿ, ಮತ್ತೆ ಈ ಕ್ಯಾರೆಕ್ಟರ್ಗಳು ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದ್ರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ವರ್ಡ್ ಇದರಿಂದ ತುಂಬಾ ನನಗೂ ಖುಷಿ ಆಗಿತ್ತು. ಯಾವ ಒಂದು ಕುತೂಹಲ ಇತ್ತು, ಓಕೆ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗರು, ಸಿನಿಮಾ ಈ ತರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇನೆ. ಇನ್ನು ಬೆಳೆದು ಬರ್ತಾ 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 ಅದನ್ನ ಕಣ್ಣು ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಒಂದು ದೊಡ್ಡ ಸ್ಕ್ರೀನ್ ತೋರಿಸಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಫೈಟ್ನ ಸೇಫ್ ಆಗಿ ಮಾಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ವಿನೋದ್ ಸರ್. ಯಾಕಂದ್ರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ ನೀವು ಆರ್ಟಿಸ್ಟ್ ಇವಾಗ ಬೇಡ ನೀವು ಬೇರೆ ಕಲ್ಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಡೂಪ್ ಹಾಕಿ ಮಾಡಿಸಿದ್ರು ಸರ್. ತುಂಬಾ ಧನ್ಯವಾದಗಳು ಈ ಕೇರ್ಗೆ. ಥ್ಯಾಂಕ್ ಯು ಸರ್.